ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿರೋಂಥ ಹಾಗೆ ಈಸಿಯಾಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಇದು ಫಸ್ಟು ಸೀರೆಗೆ ಲಾಕನ್ನು ಮಾಡ್ಕೋಬೇಕು. ಸೀರೆ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡ್ಗೆ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರನ ಉಲ್ಟಾ ತಿರುಗಿಸ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಾರಿ ದಾರನ ಸುತ್ಕೊಳ್ಳೋಣ. 2 ಸಾರಿ ದಾರ ಸುತ್ತಕೊಂಡು ಈ 4 ಚೈನ್ ಐತಲ್ವ, ಈ 4 ಚೈನ್ ಒಳಗಡೆ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 4 ನೋಡಿ, ನೀಡಲ್ ಮೇಲೆ 4 ಲೂಪ್ ಆಗಿರುತ್ತೆ. 2 ಲೂಪಲ್ಲಿ ಒಂದು ಸಾರಿ, ಮತ್ತೆ 2 ಲೂಪಲ್ಲಿ ಒಂದು ಸಾರಿ, ಲಾಸ್ಟ್ 2 ಲೂಪಲ್ಲಿ ಒಂದು ಸಾರಿ, ಹೀಗೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರನ ಸುತ್ಕೋಬೇಕು. ಈ 4 ಚೈನ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ರಲ್ಲಿ ಒಂದು ಸಾರಿ, 2ರಲ್ಲಿ ಒಂದು ಸಾರಿ, 2ರಲ್ಲಿ ಒಂದು ಸಾರಿ, ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಮ್ಮ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 4 ಚೈನ್ ಒಳಗಡೆ ನಾನು ಒಟ್ಟು 10ರಿಂದ 12 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ತೀನಿ ತ್ರಿಬಲ್ ಕ್ರೋಶೆಟ್ ಕಂಬನ. ತುಂಬಾ ಈಸಿಯಾಗಿದೆ, ಒಂದೇ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುತ್ತೆ. ಬೇಸ್ ಲೈನಲ್ಲೇ ಈ ಡಿಸೈನು ಇದು ಕಾಟನ್ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚೇನೂ ಬರೋದಿಲ್ಲ ಈ ಡಿಸೈನ್ಗೆ. ಬೇಕಂದರೆ ಕುಚ್ಚನ್ನು ಕಟ್ಕೋಬೋದು. ನಾನಿಲ್ಲಿ ಈ ಡಿಸೈನ್ಗೆ ಕುಚ್ಚೇನು ಕಟ್ತಾ ಇಲ್ಲ. ಇದನ್ನ ಸೀರೆ ಉಲ್ಟಾ ತಿರುಗಿಸ್ಕೊಂಡೇ ಡಿಸೈನ್ನ ಹಾಕ್ತಾ ಇರೋದು. ರೈಟ್ ಸೈಡಲ್ಲ, ರಾಂಗ್ ಸೈಡಲ್ಲೇ ಡಿಸೈನ್ನ ಹಾಕ್ತಾ ಇರೋದು ಫುಲ್ ಡಿಸೈನು. ಈ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ 2 ಚೈನು ಸೇರಿಸ್ಕೊಂಡು ಏಳಿಸ್ಕೊಳ್ಳೋಣ. 1 2 3 4 5 6 7 8 9 10 11 12 13 14 15 15 ಕಂಬನ ಹಾಕ್ಕೊಂಡಿದ್ದೀನಿ ನಾನು. ಈ 4 ಚೈನ್ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸೀರೆನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಸ್ವಲ್ಪ ಬೆಂಡ್ ಮಾಡಬೇಕು. ಡಿಸೈನನ್ನು ಈ ಥರ ಬೆಂಡ್ ಮಾಡ್ಕೋಬೇಕು. ಸೀರೆ ಏನು ಬೆಂಡ್ ಆಗೋದಿಲ್ಲ, ಡಿಸೈನ್ ಮಾತ್ರ ಅಷ್ಟೇ. ಬೆಂಡ್ ಮಾಡಿಕೊಂಡು ಇಲ್ಲಿ 4 ಚೈನ್ ಲಾಕ್ ಇರುತ್ತಲ್ವಾ, ಈ 4 ಚೈನ್ ಲಾಕ್ ಒಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. ಈ 4 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಈ ಥರ ಬೆಂಡ್ ಮಾಡ್ಕೋಬೇಕು. ಈಗ ಒಂದು ಲಾಕ್ ಆದಮೇಲೆ ಫಸ್ಟ್ ಒಂದು ಸಾರಿ 4 ಚೈನ್ಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕನ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಫ್ಲವರ್ ಬೀಡನ್ನು ತೊಗೊಂಡಿದ್ದೀನಿ ನಾನು. ಒಂದು ಸೈಡ್ ಇದೆ ಅಷ್ಟೇ, ಒಂದು ಸೈಡ್ ಇಲ್ಲ, ಫ್ಲಾಟ್ ಇದೆ. ಒಂದು ಸೈಡ್ ಮಾತ್ರ ಫ್ಲವರ್ ಇದೆ ನೋಡಿ. ಈ ಥರ ಬೀಡನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬೀಡನ್ನು ಯೂಸ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಇನ್ಸೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಉಲ್ಟಾ ತಿರುಗಿಸ್ಕೋಬೇಕು. ಸೀರೆನ ಉಲ್ಟಾ ತಿರುಗಿಸ್ಕೊಂಡು 2 ಚೈನನ್ನು ಹಾಕ್ಕೊಳ್ಳೋಣ. 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲೆ ನೋಡಿ 4 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ, ಲಾಸ್ಟ್ 2 ಲೂಪಲ್ಲಿ ಒಂದು ಸಾರಿ. ಈಗ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 15 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಪ್ರೀಮಿಯರ್ ಆರ್ಚ್ ಯಾವ ರೀತಿ ಮಾಡ್ಕೊಂಡವಲ್ವ ಅದೇ ಥರನೇ ಇದಕ್ಕೂ ಕೂಡ 15 ಕಂಬನ ಮಾಡ್ಕೊಳ್ತೀನಿ. ಆ 2 ಚೈನನ್ನು ಸೇರಿಸ್ಕೊಂಡು ನಾನು ಎಣಿಸ್ಕೊಂಡಿದ್ದು. ಆ 2 ಚೈನನ್ನು ಕಂಬಾಗೆ ಕನ್ಸಿಡರ್ ಆಗುತ್ತೆ.
ಬಿಗಿನರ್ಸು ಕೂಡ ಬೇಗನೆ ಕಲಿಬೋದು ಈ ಡಿಸೈನನ್ನು. ಈಗ ತಾನೇ ಡಿಸೈನ್ನ ಕಲಿತಿರ್ತಾರಲ್ಲ ಅವರು ಕೂಡ ಈ ಡಿಸೈನನ್ನು ಈ ಡಿಸೈನನ್ನು ಕಲಿಬೋದು. ಈಸಿಯಾಗೇ ಇದೆ, ಏನು ಟ್ರಿಕ್ಕಿ ಅನಿಸಲ್ಲ, ಕಷ್ಟ ಏನು ಅನಿಸೋದಿಲ್ಲ, ಈಸಿನೇ ಇದೆ ಡಿಸೈನು. ಏನಿಲ್ಲ, ಬ್ಯಾಕ್ ಸೈಡಲ್ಲಿ ನಾವು ಡಿಸೈನ ವರ್ಕ್ ಮಾಡ್ಕೊಳ್ತೀವಿ ಅಷ್ಟೇ. ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀವಿ ಅಷ್ಟೇ ಈ ಡಿಸೈನು. ಇದು ಕುಚ್ಚೇನು ಕಟ್ಟೋದಿಲ್ವಲ್ಲ, ಹಾಗೇನಿಲ್ಲ. ನೋಡಿ, ಕಂಬ ಕಂಪ್ಲೀಟ್, ಆರ್ಚ್ ಕಂಪ್ಲೀಟ್ ಆದಮೇಲೆ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಡಿಸೈನನ್ನು. ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ 4 ಚೈನ್ ಲಾಕ್ ಇರುತ್ತಲ್ವ, ಈ 4 ಚೈನ್ ಲಾಕಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದ ನಂತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಇಟ್ಟು. ನೋಡಿ, ಇಲ್ಲಿ ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಡಿಸೈನು. ಇದು ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. 4ರಿಂದ 5 ಆರ್ಚನ್ನು ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಈ ರೀತಿ ಬಂದಿದೆ ಡಿಸೈನು. ಇದಕ್ಕೆ ನೋಡಿ, ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿದ್ದೀನಿ. ಇನ್ನೊಂದು ಸರಿ ಎಕ್ಸ್ಟ್ರಾ ನಾನು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿದ್ದೀನಿ. ಇದು ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡೋಣ. ಈ ಥರ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ರೆ ಮುಂದೆ ಏನು ಬರೋದಿಲ್ಲ. ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ 2 ಸೈಡು ಅಷ್ಟೇ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಇಲ್ಲಿ ಬೇಕಂದರೆ ನೀವು ಇಲ್ಲಿಗೂ ಕೂಡ ಒಂದೊಂದು ಬೀಡನ್ನು ಹಾಕ್ಕೋಬೋದು, ಒಂದೊಂದು ಕಂಬಕ್ಕೂ. ಇನ್ನೂ ಚೆನ್ನಾಗಿ ಕಾಣುತ್ತೆ ಲುಕ್ಕು. ಬ್ಯಾಕ್ ಸೈಡ್ ನೋಡಿ ಈ ರೀತಿ ಬಂದಿರುತ್ತೆ. ಇದು ರೈಟ್ ಸೈಡು. ಇಲ್ಲಿ ಬೇಕಾದರೆ ನೀವು ಕುಚ್ಚನ್ನು ನೀವು ಕಟ್ಕೋಬೋದು. ಇಲ್ಲಿ ಅಂದರೆ ಚಿಕ್ಕ ಪುಟ್ಟದಾಗಿ ಬರುತ್ತೆ ಕುಚ್ಚು. ಬೀಡನ್ನು ದೊಡ್ಡದಾಗಿ ಹಾಕ್ಕೊಂಡ್ರೆ ನಾವು ಒಂದು ಸ್ವಲ್ಪ ಕುಚ್ಚನ್ನು ಕಟ್ಕೋಬೋದು. ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಸಿಂಪಲ್ ಆಗಿದೆ, ಹಾಗೆ ಈಸಿಯಾಗೂ ಕೂಡ ಇದೆ ಡಿಸೈನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.